ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಇದೀಗ ಮಾಫಿ ಸಂಕಷ್ಟ ಎದುರಾಗಿದೆ. ಮಾಫಿ ಸಾಕ್ಷಿಯ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕೆ ಅಂದರೆ ಇವತ್ತು A14 ಪ್ರದೋಷ್ ಏನಿದ್ದಾನೆ ಆತ ಮಾಫಿ ಸಾಕ್ಷಿಯಾಗಿ ತನ್ನ ಹೇಳಿಕೆಯನ್ನು ದಾಖಲಿಸಲಿದ್ದಾನೆ. ತನ್ನ ಹೇಳಿಕೆಯನ್ನು ಇವತ್ತು ದಾಖಲಿಸ್ತಾರೆ ಪ್ರದೋಷ್. A14 ಪ್ರದೋಷ್ ಆಗಿರುವಂತಹ ಆರೋಪಿ ಏನಿದ್ದಾರೆ ಅವರು ಇವತ್ತು ತಮ್ಮ ಹೇಳಿಕೆಯನ್ನು ದಾಖಲಿಸೋದಕ್ಕಿದ್ದಾರೆ. ಅರ್ಜಿಯಲ್ಲಿನ ಅಂಶ ಕೋರ್ಟ್ನ ಮುಂದೆ ಹೇಳಿಕೆ ಅಂದರೆ ತನ್ನ ಅರ್ಜಿಯಲ್ಲಿ ಏನು ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ನಲ್ಲ ಅದರಲ್ಲಿ ಉಲ್ಲೇಖಿಸಲಾಗಿದ್ದಂತಹ ಅಂಶಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೆಯನ್ನು ದಾಖಲಿಸ್ತಾರೆ ಕೋರ್ಟ್ನ ಮುಂದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರದೋಷ್ ಹೇಳಿಕೆಯನ್ನು ದಾಖಲಿಸಲಿದ್ದಾನೆ. ಪ್ರದೋಷ್ ಹೇಳಿಕೆಯ ಬಳಿಕ ದರ್ಶನ್ಗೆ ಅಸಲಿ ಸಂಕಷ್ಟ ಎದುರಾಗುವ ದಟ್ಟ ಸಾಧ್ಯತೆಗಳಿದೆ. A14 ರೇಣುಕಾಸ್ವಾಮಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಏನು 14ನೇ ಆರೋಪಿ ಆಗಿದ್ದಂತಹ ಪ್ರದೋಷ್ ಇದ್ದಾನೆ. ಆತ ನಾನು ಮಾಫಿ ಸಾಕ್ಷಿ ಆಗ್ತೇನೆ, ಈ ಪ್ರಕರಣದಲ್ಲಿ ನನಗೆ ಅವಕಾಶವನ್ನು ಕೊಡಿ ಮಾಫಿ ಸಾಕ್ಷಿ ಆಗೋದಕ್ಕೆ ಅಂಥೇಳಿ ಒಂದು ಅರ್ಜಿಯನ್ನು 59ನೇ CCH ಕೋರ್ಟ್ಗೆ ಸಲ್ಲಿಸಿದ್ದ. ಆ ಅರ್ಜಿಯ ವಿಚಾರಣೆ ನಡೆದಿತ್ತು. ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದರು ದರ್ಶನ್ ಪರ ವಕೀಲರಾದಂತಹ ಹಷ್ಮತ್ ಪಾಷಾ. ಆದರೆ 59ನೇ CCH ಕೋರ್ಟ್ನಲ್ಲಿ ಹಷ್ಮತ್ ಪಾಷಾ ದರ್ಶನ್ ಪರವಾಗಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. ಈಗ ನೀವು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಬರಲ್ಲ, ವಿಚಾರಣೆ ಅವರ ಹೇಳಿಕೆ ದಾಖಲಾದ ನಂತರ ವಿಚಾರಣೆ ನಡೆಯುತ್ತಲ್ಲ ಆಗ ಅವರ ಹೇಳಿಕೆಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ, ನೀವು ಅದಕ್ಕೆ ವಾದವನ್ನು ಮಂಡಿಸಬಹುದು, ಪ್ರತಿವಾದವನ್ನು ಮಂಡಿಸಬಹುದು ಅನ್ನೋದನ್ನು ಸೂಚನೆಯನ್ನು ಆದೇಶವನ್ನು 59ನೇ CCH ಕೋರ್ಟ್ ಕೊಟ್ಟಿರುತ್ತೆ. ಇದನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಹೈಕೋರ್ಟ್ಗೆ ಸಲ್ಲಿಸಲಾಗಿತ್ತು. ಅದೇ ಹಷ್ಮತ್ ಪಾಷಾ ಅವರಿಂದ ಹೈಕೋರ್ಟ್ನಲ್ಲೂ ಕೂಡ ಇದೇ ರೀತಿ ಅಂದರೆ 59ನೇ CCH ಕೋರ್ಟ್ನ ಆದೇಶ ಏನಿತ್ತು ಅದನ್ನೇ ಎತ್ತಿ ಹಿಡಿಯಲಾಗುತ್ತೆ. ಈ ಹಿನ್ನೆಲೆಯಲ್ಲಿ A14 ಅಂದರೆ ಆರೋಪಿ ನಂಬರ್ 14 ಆಗಿರುವಂತಹ ಪ್ರದೋಷ್ ಏನಿದ್ದಾನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಇವತ್ತು ತನ್ನ ಹೇಳಿಕೆಯನ್ನು ದಾಖಲಿಸಲಿದ್ದಾನೆ. ದರ್ಶನ್ ಅವರೇ ಈ ಹಿಂದೆ ನೀಡಿರುವ ಹೇಳಿಕೆಯಲ್ಲಿ ಏನು ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟಿನ ಪ್ರಕಾರ ಆರಂಭದಿಂದಲೂ ಹಿಡಿದು ಕೊನೆಯವರೆಗೂ ಕೂಡ ಪ್ರದೋಷ್ ದರ್ಶನ್ ಅವರ ಜೊತೆಯಲ್ಲಿ ಅಥವಾ ಪವಿತ್ರ ಗೌಡ ಅವರ ಜೊತೆಯಲ್ಲಿ ಇದ್ದಿದ್ದರಿಂದಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಆ ಕೊಲೆ ಪ್ರಕರಣದಲ್ಲಿ ಆತನೂ ಒಂದು ಅಂಶವಾಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಕೇವಲ ಯಾವುದೋ ಒಂದು ವಿಭಾಗದಲ್ಲಿ ಅಥವಾ ಒಂದು ಭಾಗದ ಒಂದು ಸಂದರ್ಭದಲ್ಲಿ ಆತ ಇದ್ದಿದ್ದಲ್ಲ, ಇಡೀ ಪ್ರಕರಣದಲ್ಲಿ ಭಾಗಿಯಾಗಿದ್ದರಿಂದ ಆತನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿರೋದ್ರಿಂದ ದರ್ಶನ್ಗೆ ಬಹುಶಃ ಸಂಕಷ್ಟ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.